ನೆಮ್ಮದಿಯ ಗೂಡು ನಮ್ಮ ಕನಸಿನ ಮನೆ ಮುಂದುವರೆದ ಭಾಗ 4. ಆ ಖುಷಿ ಸಂತೋಷ ಎಲ್ಲ ತಾತ್ಕಾಲಿಕ ಅಂತ ಮೇಲಿರುವವನಿಗೆ ಮಾತ್ರ ಗೊತ್ತು. ಸಿಂಧು ಸುಸ್ತು ಅಂತ ಹೇಳಿದಾಗ ಮ್ಯಾನೇಜರ್ ಹತ್ತಿರ ಪರ್ಮಿಷನ್ ತೆಗೆದುಕೊಳ್ಳಲು ಹೋದಾಗ ಮ್ಯಾನೇಜರ್ ಸಂತೋಷ್ಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕೊಟ್ಟು ಇದನ್ನು ಸಿಟಿಯಲ್ಲಿರುವ ಬ್ರಾಂಚ್ಗೆ ಕೊಟ್ಟು ನೀವು ಮನೆಗೆ ಹೋಗಿ ಸಂತೋಷ ಅಂತ ಹೇಳ್ತಾರೆ. ಸರಿ ಸರ್, ಥ್ಯಾಂಕ್ ಯು ಅಂತ ಹೇಳಿ ಸಿಂಧುನ ಆಟೋದಲ್ಲಿ ಮನೆಗೆ ಕರೆದುಕೊಂಡು ಹೋದ ಸಂತೋಷ್. ಅವಳಿಗೆ ಕುಡಿಯಲು ಜ್ಯೂಸ್ ಕೊಟ್ಟು, ಸಿಂಧು ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ರು, ನಾನು ಈ ಫೈಲ್ನ ಸಿಟಿಯಲ್ಲಿರೋ ಮತ್ತೊಂದು ಬ್ರಾಂಚ್ಗೆ ಕೊಟ್ಟು ಆದಷ್ಟು ಬೇಗ ಬಂದು ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳನ್ನು ಮಲಗಲು ಬಿಟ್ಟು ಸಿಟಿಗೆ ಹೋದ ಸಂತೋಷ್ ಮರಳಿ ಬಂದಿದ್ದು ಹೆಣವಾಗಿ. ಸಂತೋಷ್ ಹೋಗುತ್ತಿದ್ದ ಆಟೋ ಕಾರಿಗೆ ಡಿಕ್ಕಿ ಹೊಡೆದದ್ದರಿಂದ ಆಟೋ 3 ಪಲ್ಟಿ ಹೊಡೆದು ಸಂತೋಷ್ ಆಟೋಯಿಂದ ಆಚೆಗೆ ಬಿದ್ದಿದ್ದ. ಅವನ ತಲೆ ಕಲ್ಲಿಗೆ ಬಡಿದು ತಲೆಯಲ್ಲಿ ರಕ್ತ ಸುರಿಯುತ್ತಿದ್ದರೂ ಅವನ ಕೊನೆ ಗಳಿಗೆಯಲ್ಲೂ ಕೊನೆಯ ಉಸಿರಿನಲ್ಲೂ ಕೂಡ ಅವನ ಬಾಯಿಂದ ಬಂದ ಹೆಸರು ಸಿಂಧು. ಪಾಪು, ನನ್ನ ಕ್ಷಮಿಸಿ, ದಯವಿಟ್ಟು ನನ್ನ ಕ್ಷಮಿಸಿ. ಆಕ್ಸಿಡೆಂಟ್ ಆಗುತ್ತಿದ್ದಂತೆ ಸ್ಥಳೀಯ ಜನರು ಡ್ರೈವರ್ ಮತ್ತು ಸಂತೋಷ್ನ ಆಸ್ಪತ್ರೆಗೆ ಸಾಗಿಸಿದ್ದರು. ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಬ್ರೈನ್ನಲ್ಲೇ ಇಂಟರ್ನಲ್ ಬ್ಲೀಡಿಂಗ್ ಶುರುವಾಗಿ ಸಂತೋಷ್ ಮಾರ್ಗ ಮಧ್ಯದಲ್ಲಿ ಅಸುನೀಗಿದ್ದನು. ಸುಸ್ತಾಗುತ್ತಿದೆ ಅಂತ ಮನೆಗೆ ಹೋದ ಸಿಂಧುಗೆ ಏನೂ ಅರಿಯದ ಸಂಕಟ. ಮಲಗುವುದಕ್ಕೂ ಆಗದೆ, ಒಬ್ಬಳೇ ಮನೆಯೊಳಗೆ ಇರುವುದಕ್ಕೂ ಆಗದೆ ಮನೆಯ ಮುಂಭಾಗದಲ್ಲಿ ಓಡಾಡುತ್ತಿರುವಾಗ ಅವರ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಕೆಲವು ಸಹೋದ್ಯೋಗಿಗಳು ಬಂದು ಅವಳಿಗೆ ಗಾಬರಿಯಾಗದಂತೆ ಸಂತೋಷ್ಗೆ ಆಕ್ಸಿಡೆಂಟ್ ಆಗಿರುವ ವಿಚಾರ ತಿಳಿಸಿ ಸ್ವಲ್ಪ ಕೈಕಾಲಿಗೆ ಗಾಯ ಆಗಿದೆ ಅಷ್ಟೇ, ಪ್ರಾಣಕ್ಕೇನೂ ತೊಂದರೆ ಇಲ್ಲ ಅಂತ ಹೇಳಿ ಕರೆದುಕೊಂಡು ಹೋಗುತ್ತಾರೆ. ಅವಳಿಗೆ ಅವರು ಹೇಳಿದ್ದನ್ನು ಕೇಳಿದಾಗಲೇ ಗಾಬರಿ, ಭಯಕ್ಕೆ ಸಣ್ಣದಾಗಿ ಹೊಟ್ಟೆ ನೋವು ಶುರುವಾಗಿತ್ತು. ಮನೆಗೆ ಬಂದಾಗಿನಿಂದ ಏನೂ ಅರಿಯದ ಸಂಕಟ, ಹಿಂಸೆಯಾಗುತ್ತಿತ್ತು. ದೇವರೇ, ಅವರಿಗೆ ಏನೂ ಆಗದಿರಲಿ ಎಂದು ದೇವರಲ್ಲಿ ಮೊರೆ ಇಡುತ್ತಲೇ ಆಸ್ಪತ್ರೆ ತಲುಪಿದ್ದಳು. ಆದರೆ ಆ ದೇವರಿಗೆ ಅವಳ ಮೊರೆ ಕೇಳುವುದಕ್ಕಿಂತ ಮುಂಚೆಯೇ ಅವನ ಪ್ರಾಣ ಪಕ್ಷಿ ಹೊತ್ತು ಒಯ್ದಿದ್ದ ಕ್ರೂರಿ ದೇವರು. ಹೀಗಿನ್ನು ಸಂತೋಷನ ಪ್ರೀತಿಯಲ್ಲಿ ಹಚ್ಚ ಹಸಿರಾಗುತ್ತಿದ್ದ ಅವಳ ಬಾಳನ್ನು ಬರಡು ಭೂಮಿ ಮಾಡಿತ್ತು ವಿಧಿ. ಅವನು ಮೊದಮೊದಲು ಎಷ್ಟೇ ಹಿಂಸೆ, ನೋವು, ಅವಮಾನ, ಅನುಮಾನದಿಂದ ಹಿಂಸೆ, ನೋವು ಕೊಟ್ಟಿದ್ದರೂ ಈಗ ಅವನು ಬದಲಾಗಿ ಅವಳನ್ನು ತುಂಬ ಚೆನ್ನಾಗಿ, ಯಾವುದಕ್ಕೂ ತೊಂದರೆ ಕೊರತೆಯಾಗದಂತೆ ಪ್ರೀತಿ, ಕಾಳಜಿಯಿಂದ ನೋಡಿಕೊಂಡಿದ್ದ. ಈ 10 ತಿಂಗಳಲ್ಲಿ 10 ವರ್ಷದ ಪ್ರೀತಿಯನ್ನು ಧಾರೆ ಎರೆದಿದ್ದನು. ಅವನ ಪ್ರೀತಿಯಲ್ಲಿ ಮಿಂದಿದ್ದಳು ಸಿಂಧು. ಅವಳು ಆಸ್ಪತ್ರೆ ತಲುಪುವಷ್ಟರಲ್ಲೇ ಸಿಂಧು ಮನೆಯವರೆಗೂ ಸಂತೋಷ್ ಮನೆಯವರೆಗೂ ವಿಷಯ ಮುಟ್ಟಿ ಎಲ್ಲರೂ ಬಂದು ಸೇರಿದ್ದರು. ಮನೆಗೆ ಹೋದ ನಂತರವೇ ಸಿಂಧುಗೆ ತಿಳಿದಿತು, ಸಂತೋಷ್ ಬದುಕಿಲ್ಲ. ಅವನು ಈ ಪ್ರಪಂಚವನ್ನು ತೊರೆದು ಹೋಗಿದ್ದಾನೆ. ಇನ್ನೆಂದೂ ಮರಳಿ ಬರುವುದಿಲ್ಲ. ನನ್ನ ಮಗುವನ್ನು ಅನಾಥರನ್ನಾಗಿ ಮಾಡಿ ನಮ್ಮನ್ನು ಬಿಟ್ಟು ದೂರ, ಬಹುದೂರ ಮರಳಿ ಬಾರದೂರಿಗೆ ಹೋಗಿದ್ದಾನೆ ಅಂತ. ಅವಳ ನೋವು, ಅವಳ ಸಂಕಟ ಅವಳಿಗೆ ಗೊತ್ತು. ಸಂತೋಷ್ನನ್ನು ಆ ಸ್ಥಿತಿಯಲ್ಲಿ ನೋಡಿದ ಕ್ಷಣ ಅವಳ ಮಸ್ತಿಷ್ಕ ಕೆಲಸ ಮಾಡುವುದನ್ನೇ ನಿಲ್ಲಿಸಿದ ಹಾಗೆ ಆಗಿತ್ತು. ಜೊತೆಗೆ ಹೊಟ್ಟೆ ನೋವು ಕೂಡ ಜಾಸ್ತಿಯಾಗಿತ್ತು. ಅದರ ಜೊತೆಗೆ ಸಂತೋಷ್ ಮನೆಯವರ ಬೈಗುಳ ಕಾಯದ ಮೇಲೆ ಬರೆ ಎಳೆದಂತಾಗಿತ್ತು ಅವಳಿಗೆ. ಅನಿಷ್ಟದವಳು, ದರಿದ್ರದವಳು, ನಮ್ಮ ಮನೆಗೆ ಮಾರಿ ಬಂದಂಗೆ ಬಂದು ನನ್ನ ಮಗನನ್ನೇ ಬಲಿ ತೆಗೆದುಕೊಂಡು ಬಿಟ್ಟಳು. ಇವಳೇ ಒಂದು ದರಿದ್ರ, ಇವಳ ಹೊಟ್ಟೆಯಲ್ಲಿ ಇನ್ನೊಂದು ಅನಿಷ್ಟ ಮಗು, ದೊಡ್ಡ ದರಿದ್ರ. ಹುಟ್ಟೋಕ್ಕೂ ಮುಂಚೆಯೇ ಅಪ್ಪನನ್ನು ಬಲಿ ತೆಗೆದುಕೊಂಡಿದೆ. ಇಬ್ಬರು ಅನಿಷ್ಟಗಳಿದೆ, ದರಿದ್ರದವರು ಅಂತ ಬಾಯಿಗೆ ಬಂದಂತೆ ಬೈದು ನಟಿಕೆಯೆಲ್ಲ ಮುರಿದು ನನ್ನ ಮಗನನ್ನು ಬಲಿ ತೆಗೆದುಕೊಂಡು ನೀನು ಉದ್ಧಾರ ಆಗಲ್ಲ ಕಣೆ ಅಂತ ಬೈದು ಅವಳ ಮುಂದೆಯೇ ಅವಳಿಗೆ ಹೀಯಾಳಿಸಿ ಬೈಯುತ್ತಿದ್ದರು. ಮುಂದೆ ಇನ್ನೂ ಈ ಅನಿಷ್ಟಗಳಿಂದ ಏನೇನು ಗ್ರಹಚಾರ ಕಾದಿದೆಯೋ ಅಂತ ನಾನಾ ರೀತಿಯಲ್ಲಿ ಬೈದು ಶಾಪ ಹಾಕುತ್ತಿದ್ದರು ಸಂತೋಷ್ನ ಮನೆಯವರು.
ಅವರ ಮಾತುಗಳನ್ನೆಲ್ಲ ಕೇಳಿದ ಸಿಂಧೂಳ ಮನಸ್ಸು ಜರ್ಜರಿತವಾಗಿತ್ತು. ಅವರಾಡಿದ ಮಾತುಗಳೆಲ್ಲ ಅವಳನ್ನು ಮತ್ತಷ್ಟು ಘಾಸಿಗೊಳಿಸಿತು. 8 ತಿಂಗಳ ತುಂಬು ಗರ್ಭಿಣಿ ಸಿಂಧು. ದೈಹಿಕ ಮತ್ತು ಮಾನಸಿಕ ನೋವಿನ ಜೊತೆಗೆ 8 ತಿಂಗಳಿಗೆ ಸಣ್ಣದಾಗಿ ಹೆರಿಗೆ ನೋವು ಕೂಡ ಶುರುವಾಗಿತ್ತು. ಆದರೂ ಯಾರಲ್ಲೂ ಹೇಳಿಕೊಳ್ಳದೆ ತನ್ನ ನೋವನ್ನು ತುಟಿಗಚ್ಚಿ ಸಹಿಸಿಕೊಂಡಿದ್ದಳು ಸಿಂಧು. ಸಂತೋಷ್ನ ಮನೆಯವರೆಲ್ಲ ಹೋಗುವವರೆಗೂ ನೋವನ್ನು ಹಲ್ಲು ಕಚ್ಚಿ ಸಹಿಸಿಕೊಂಡ ಸಿಂಧು ಇನ್ನು ನನ್ನಿಂದ ನೋವನ್ನು ಸಹಿಸಲು ಆಗೋಲ್ಲ ಎಂಬಂತೆ ಅಮ್ಮ ಅಂತ ಜೋರಾಗಿ ಕಿರಿಚಿಕೊಂಡು ನೆಲಕ್ಕೆ ದಪ್ಪೆಂದು ಬಿದ್ದಿದ್ದಳು. ಪದ್ಮ, ರಾಜಣ್ಣ, ನಿರಂಜನ್ ಗಾಬರಿ ಭಯದಿಂದ ಅವಳ ಬಳಿ ಓಡಿ ಬಂದಿದ್ದರು. 21 ವರ್ಷದ ಸಿಂಧು, ಅಮ್ಮ ನೋವು, ತುಂಬ ಹೊಟ್ಟೆ ನೋವಾಗ್ತಿದೆ ಅಮ್ಮ, ನನ್ನ ಕೈನಲ್ಲಿ ಆಗ್ತಿಲ್ಲ ಅಂತ ಕಾಲುಗಳನ್ನು ನೆಲಕ್ಕೆ ಉಜ್ಜುತ್ತಿದ್ದರೆ ಕೈಗಳು ಹೊಟ್ಟೆಯನ್ನು ಹಿಂಡುತ್ತಾ ನರಳಾಡುತ್ತಿದ್ದಳು. ಅಮ್ಮ ಅಮ್ಮ ಒಂದೇ ಸಮ ಕಿರ್ಚಿಕೊಂಡು ನರಳಲು ಶುರು ಮಾಡಿದ್ದಳು. ಅದೇ ಅವಳ ಬಾಯಿಂದ ಬಂದ ಕೊನೆ ಮಾತು. ಮತ್ತೆ ಪ್ರಜ್ಞೆ ತಪ್ಪಿದ್ದಳು. ಒಂದು ಕ್ಷಣ ಪದ್ಮ, ರಾಜಣ್ಣ, ನಿರಂಜನ್ ಯಾರಿಗೂ ಏನು ಮಾಡಬೇಕೆಂದೇ ತೋಚಲಿಲ್ಲ. ಕೈಕಾಲೇ ಆಡಲಿಲ್ಲ. ಅವಳ ನೋವಿನ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪದ್ಮರವರು ಮಗಳ ನೋವನ್ನು ಕಂಡು ಅವಳಿಗೆ ಧೈರ್ಯ ಹೇಳುತ್ತಿದ್ದರೂ ಕೂಡ ಅವರ ಕಣ್ಗಳು ಕೂಡ ತುಂಬಿಕೊಂಡಿತು. ತಕ್ಷಣ ಎಚ್ಚೆತ್ತ ರಾಜನ್, ನಿರಂಜನ್, ಸಿಂಧುನ ಎತ್ಕೊಂಡು ಆಚೆ ಬಾ ಅಂತ ಹೇಳಿ ಅವರು ಕಾರನ್ನು ಕರೆದುಕೊಂಡು ಬರುವಷ್ಟರಲ್ಲಿ ನಿರಂಜನ್ ವಠಾರದಿಂದ ಆಚೆಗೆ ಸಿಂಧುನ ಕರೆತಂದಿದ್ದ. ಅಷ್ಟರಲ್ಲೇ ಪದ್ಮ ಬ್ಯಾಗಿನಲ್ಲಿ 1-2 ಜೊತೆ ಬಟ್ಟೆ, ಬಿಸಿನೀರು ಎಲ್ಲ ರೆಡಿ ಮಾಡಿಕೊಂಡು ಬಂದು ಪ್ರಶಾಂತ್ಗೆ ಮನೆ ಕಡೆ ಹುಷಾರು ಅಂತ ಹೇಳಿ ಸಿಂಧುನ 3 ಜನ ಅಲ್ಲೇ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಪುಣ್ಯಕ್ಕೆ ಅದೇ ಟೈಮ್ಗೆ ಮತ್ತೊಂದು ಹೆರಿಗೆ ಮುಗಿಸಿ ಹೆರಿಗೆ ರೂಮಿಂದ ಹೊರಬಂದ ಡಾಕ್ಟರ್ ಸಿಂಧುಳನ್ನು ಪರೀಕ್ಷೆ ಮಾಡಿ, ಎಷ್ಟು ತಿಂಗಳು, ಎಲ್ಲಾದರೂ ಬಿದ್ದು ಏಟಾಗಿತ್ತಾ ಅಂತ ಕೇಳಿ, ತುಂಬ ಕ್ರಿಟಿಕಲ್ ಆಗಿದೆ, ಬ್ಲೀಡಿಂಗ್ ಬೇರೆ ಶುರುವಾಗಿದೆ, ತುಂಬ ರಕ್ತ ಹೋಗಿದೆ ಅಂತ ಅನಿಸುತ್ತದೆ, ರಕ್ತ ಕೊಡಬೇಕಾಗುತ್ತದೆ, ಆದಷ್ಟು ಬೇಗ ಬ್ಲಡ್ನ ಅರೇಂಜ್ ಮಾಡಿ ಅಂತ ಹೇಳಿ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಆರಂಭಿಸುತ್ತಾರೆ. ಆದರೆ ನಿರಂಜನ್ ಎಲ್ಲ ಕಡೆ ಹುಡುಕಿದರೂ ಅವಳ ಬ್ಲಡ್ ಗ್ರೂಪ್ O ಪಾಸಿಟಿವ್ ಸಿಕ್ಕಿರಲಿಲ್ಲ. ಡಾಕ್ಟರ್, ಅವಳ ಬ್ಲಡ್ ಗ್ರೂಪ್ ಯಾವ ಬ್ಲಡ್ ಬ್ಯಾಂಕ್ನಲ್ಲೂ ಇಲ್ಲವಂತೆ, ಎಲ್ಲ ಕಡೆ ಹುಡುಕಿದ್ರೂ ಸಿಗುತ್ತಿಲ್ಲ, ಏನಾದರೂ ಮಾಡಿ ಡಾಕ್ಟರ್, ಪ್ಲೀಸ್ ನನ್ನ ಮಗಳನ್ನು ಉಳಿಸಿಕೊಡಿ ಎಂದು ಕಾಲು ಹಿಡಿಯಲು ಹೋದ ಪದ್ಮರವನ್ನು ತಡೆಯುತ್ತಾ, ಅಮ್ಮ ಹೀಗೆಲ್ಲ ಮಾಡಬೇಡಿ ಪ್ಲೀಸ್, ಏನೋ ಒಂದು ಮಾಡೋಣ, ನನ್ನದು ಅದೇ ಬ್ಲಡ್ ಗ್ರೂಪ್, ನಾನೇ ಕೊಡ್ತೀನಿ, O ಪಾಸಿಟಿವ್ ಬ್ಲಡ್ ಅಂತ ಗೊತ್ತಾದ ಡಾಕ್ಟರ್ ಅವಳ ಬ್ಲಡ್ ಗ್ರೂಪ್ ಅದೇ ಆಗಿದ್ದರಿಂದ ತಾವೇ ಅವಳಿಗೆ ರಕ್ತವನ್ನು ಕೂಡ ಕೊಟ್ಟಿದ್ದರು. ಡಾಕ್ಟರ್ ಸುಮಾರು ಗಂಟೆಗಳಿಂದ ತಮ್ಮ ಸತತ ಪ್ರಯತ್ನ ಪಡುತ್ತಿದ್ದರೆ ಇತ್ತ ಪದ್ಮರವರು ಅಲ್ಲಿ ಇಲ್ಲಿ ಕೇಳಿದ್ದ ಪ್ರಕಾರ 8 ತಿಂಗಳಲ್ಲಿ ಡೆಲಿವರಿ ಆದರೆ ತಾಯಿ ಮಗು ಇಬ್ಬರನ್ನು ಉಳಿಸುವುದು ತುಂಬ ಕಷ್ಟ. ತಾಯಿ ಅಥವಾ ಮಗು ಇಬ್ಬರಲ್ಲಿ ಒಬ್ಬರು ಮಾತ್ರ ಉಳಿಯುತ್ತಾರೆ. ತೀರಾ ಅಪರೂಪ 8ನೇ ತಿಂಗಳಲ್ಲಿ ತಾಯಿ ಮಗು ಇಬ್ಬರು ಉಳಿದರೆ ಅವರ ಅದೃಷ್ಟ ಅಂತ ಕೇಳಿದ್ದ ಪದ್ಮರವರು, ಡೆಲಿವರಿಯಾಗಿ ತಾಯಿ ಮಗು ಆರೋಗ್ಯವಾಗಿ ಚೆನ್ನಾಗಿದ್ರೂ ಸಾಕು, ನನ್ನ ಮಗಳಿಗೂ ಬಾಬುಗೂ ಏನೂ ಆಗದಂತೆ ಕಾಪಾಡಪ್ಪ ಅಂತ ಅದೆಷ್ಟು ದೇವರಿಗೆ ಹರಕೆ ಹೊತ್ತು ಅದೆಷ್ಟು ದೇವರಿಗೆ ಮೊರೆ ಇಟ್ಟಿದ್ದರೂ ಗೊತ್ತಿಲ್ಲ. 6 ಗಂಟೆಗಳ ಸತತ ಪ್ರಯತ್ನದ ನಂತರ ಸಿಸೇರಿಯನ್ ಮಾಡಿ ಮಗುವನ್ನು ಮತ್ತು ತಾಯಿಯನ್ನು ಉಳಿಸಿದ್ದರು ಡಾಕ್ಟರ್. ಹೆರಿಗೆ ರೂಮ್ನಿಂದ ಹೊರಬಂದ ಡಾಕ್ಟರ್, ಹೆರಿಗೆ ಆಯಿತು, ಹೆಣ್ಣು ಮಗು ಆರೋಗ್ಯವಾಗಿದೆ, ಆದರೆ ತಾಯಿಗೆ ಇನ್ನೂ ರಕ್ತಸ್ರಾವ, ಬ್ಲೀಡಿಂಗ್ ನಿಂತಿಲ್ಲ, ತುಂಬ ರಕ್ತಸ್ರಾವ ಆಗುತ್ತಿದೆ, ಬ್ಲೀಡಿಂಗ್ ನಿಲ್ಲೋಕ್ಕೆ ಮೆಡಿಸಿನ್ ಎಲ್ಲ ಕೊಟ್ಟಿದ್ದೀವಿ, ನೋಡೋಣ, BP ಬೇರೆ ಲೋ ಆಗುತ್ತಿದೆ, ಈಗಲೇ ಏನು ಹೇಳುವುದಕ್ಕೆ ಆಗೋಲ್ಲ, ಇನ್ನು 24 ಗಂಟೆ ಏನನ್ನು ಹೇಳಲು ಸಾಧ್ಯವಿಲ್ಲ, ಅವರನ್ನು ಅಬ್ಸರ್ವೇಷನಲ್ಲಿಟ್ಟಿದ್ದೀವಿ, ನೋಡೋಣ ಅಂತ ಹೇಳಿ ಹೋಗುತ್ತಿದ್ದ ಡಾಕ್ಟರ್ಗೆ ಧನ್ಯವಾದ ತಿಳಿಸುತ್ತಾರೆ ರಾಜಣ್ಣ ದಂಪತಿಗಳು. ನರ್ಸ್ ಬಂದು ಪದ್ಮರವರ ಕೈಯಲ್ಲಿ ಮಗುವನ್ನು ಕೊಟ್ಟು ಹೋಗುತ್ತಾರೆ. ಮುದ್ದಾದ ಬೆಣ್ಣೆ ಮುದ್ದೆಯಂತಿದ್ದ ಚಂದ್ರನ ಕಾಂತಿಯನ್ನು ಎರವಲು ಪಡೆದುಕೊಂಡಿದ್ದ ಮಗುವನ್ನು ನೋಡಿ, ಎಲ್ಲ ಸಂತೋಷನಂತೆ ಇದೆ ಅಲ್ವಾ ಅಂತ ಹೇಳಿ 3 ಜನ ಮಗುವನ್ನು ಮುದ್ದಾಡಿ ಮಗುವನ್ನು ರಾಜಣ್ಣ ಮಗುವನ್ನು ಪದ್ಮರವರ ಕೈಯಲ್ಲಿ ಇಟ್ಟು, ಸರಿ ಪದ್ಮ, ನೀನು ಇಲ್ಲೇ ಆಸ್ಪತ್ರೆಯಲ್ಲಿರು,
ಹಣ ಕಟ್ಟಬೇಕಂತೆ. ನಾನು ನಿರಂಜನ್ ಹೋಗಿ ಹಣದ ವ್ಯವಸ್ಥೆ ಮಾಡಿಕೊಂಡು ಬರ್ತೀವಿ ಅಂತ ಹೇಳಿ ರಾಜಣ್ಣ ಮತ್ತು ನಿರಂಜನ್ ಹೋಗಬೇಕಾದರೆ ತಡೆದ ಪದ್ಮ, ರೀ, ಅಡುಗೆ ಮನೆಯ ಸಾಸಿವೆ ಡಬ್ಬದಲ್ಲಿ ಸ್ವಲ್ಪ ದುಡ್ಡಿದೆ, ತೊಗೊಂಡು ಬನ್ನಿ. ಹಾಗೆ ಮಕ್ಕಳಿಗೆ ಹುಷಾರಾಗಿ ಇರೋಕೆ ಹೇಳಿ. ನಿರಂಜನ್, ಸಾಂಬಾರದೆ ಸ್ವಲ್ಪ ಅನ್ನ ಮಾಡ್ಕೊಪ್ಪ ಅಂತ ಹೇಳ್ತಾರೆ. ಸರಿಯಮ್ಮ, ನೀನೇನು ಯೋಚನೆ ಮಾಡಬೇಡ, ನೀವು ಸಿಂಧುನ ನೋಡಿಕೊಳ್ಳಿ. ಡಾಕ್ಟರ್ ಏನಾದರೂ ಔಷಧಿ ಬೇಕು ಅಂತ ಹೇಳಿದರೆ ತಂದು ಕೊಡಿ ಅಂತ ಹೇಳಿ ರಾಜಣ್ಣ ಅವರ ಹತ್ತಿರ ಇದ್ದ ದುಡ್ಡನ್ನು ಪದ್ಮಾರವರ ಕೈಗೆ ಕೊಟ್ಟು ಹೋಗುತ್ತಾರೆ. ಅಲ್ಲಿ ಇಲ್ಲಿ ಅಲೆದು ಗೊತ್ತಿರುವವರ ಎಲ್ಲರ ಹತ್ತಿರ ಕೇಳಿ ಹಾಗೂ ಹೀಗೂ ಮಾಡಿ ಸ್ವಲ್ಪ ದುಡ್ಡನ್ನು ಹೊಂದಿಸಿಕೊಂಡು ಬಂದಿದ್ದರು ರಾಜಣ್ಣ ಮತ್ತು ನಿರಂಜನ್. ಆದರೂ ಸಂತೋಷ್ನನ್ನು ಕಳೆದುಕೊಂಡ ಮತ್ತು ಅವರ ಮನೆಯವರ ಚುಚ್ಚು ಮಾತುಗಳ ಆಘಾತದಿಂದ ಸಿಂಧುಗೆ 2 ದಿನ ಕಳೆದರೂ ಪ್ರಜ್ಞೆ ಬಂದಿರಲಿಲ್ಲ. 3 ದಿನದಿಂದ ಕಣ್ಣು ತೆರೆದರೂ ಅವಳಿಗೆ ಅವಳು ಯಾರು, ಎಲ್ಲಿದ್ದೀನಿ ಯಾವುದೂ ಜ್ಞಾಪಕ ಇರಲಿಲ್ಲ. ಹಸಿವು, ಬಾಯಾರಿಕೆ, ನಿದ್ದೆ ಯಾವುದರ ಪರಿವೇ ಇರಲಿಲ್ಲ ಅವಳಿಗೆ. ಡಾಕ್ಟರ್ ಹೇಳಿದಂತೆ ಅವಳಿಗೆ ನಾವೇ ಊಟ ಮಾಡಿಸಬೇಕಿತ್ತು. ನಾವು ಊಟ ಮಾಡಿಸಿದರೆ 2 ತುತ್ತು ತಿನ್ನುತ್ತಿದ್ದಳು. ಅವಳಿಗಾದ ಶಾಕ್ನಿಂದ ಮಾತು ಕೂಡ ನಿಂತು ಹೋಗಿತ್ತು. ಅವಳ ಎದೆಯಿಂದ ಹಾಲನ್ನು ಹಿಂಡಿ ನಾನೇ ಮಗುಗೆ ಕುಡಿಸುತ್ತಿದ್ದೆ. ಹಾಗೆ ಬಿಟ್ಟರೆ ಅವಳಿಗೆ ಎದೆನೋವು ಶುರುವಾದರೂ ಹೇಳುವುದಕ್ಕೆ ಗೊತ್ತಾಗದ ಸ್ಥಿತಿ ಅವಳದು. ಸುಮ್ಮನೆ ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಿದ್ದೇ ವಿನಃ ಅವಳಾಗೆ ಅವಳು ಏನನ್ನೂ ಹೇಳುತ್ತಿರಲಿಲ್ಲ. ಅದಕ್ಕಾಗಿಯೇ ಡಾಕ್ಟರ್ ಹೇಳಿದಂತೆ ಹಾಲನ್ನು ಹಿಂಡಿ ಮಗುವಿಗೆ ಕುಡಿಸಿ ಮಗುವನ್ನು ಅವಳ ಪಕ್ಕವೇ ಮಲಗಿಸುತ್ತಿದ್ವಿ. ಮಗುವಿನ ಸ್ಪರ್ಶದಿಂದಾದರೂ ಅವಳು ಸರಿಯಾಗಬಹುದು ಅಂತ ಡಾಕ್ಟರ್ನ ಅನಿಸಿಕೆ ಮತ್ತು ನಂಬಿಕೆ. ಹಸಿವಿನಿಂದ ಮಗು ಅಳುತ್ತಿದ್ದರೂ ಅವಳಿಗೆ ಗೊತ್ತಾಗುತ್ತಿರಲಿಲ್ಲ. ಒಳ್ಳೆ ಕೊರಡಿನಂತೆ ಮಲಗಿರುತ್ತಿದ್ದಳು. ನಮ್ಮ ಜೀವನದಲ್ಲಿ ನಾವು ಎದುರಿಸಿದ ತೀರಾ ಕೆಟ್ಟ ಸಮಯ ಅಂದರೆ ಅದೇ ಅಂತ ಅನಿಸುತ್ತೆ. 2 ಮಕ್ಕಳನ್ನು ನಿಭಾಯಿಸಬೇಕಾಗಿತ್ತು. ಒಂದು ಹೊಟ್ಟೆ ಹಸಿವಾದರೆ, ಏನಾದರೂ ನೋವಾದರೆ ಅಳುತ್ತಿತ್ತು. ಆದರೆ ನನ್ನ ಮಗಳು ಯಾವ ಭಾವವನ್ನೂ ಹೇಳುತ್ತಿರಲಿಲ್ಲ ಅಥವಾ ತೋರುತ್ತಿರಲಿಲ್ಲ. 2 ಮಕ್ಕಳಿಗೆ ಏನೇ ನೋವಾದರೂ ಮಾತಿನಲ್ಲೂ ಹೇಳಲು ಆಗುತ್ತಿರಲಿಲ್ಲ. ಅದೆಷ್ಟು ಜತನದಿಂದ ನೋಡಿಕೊಂಡಿದ್ದೆವೋ ಇಬ್ಬರನ್ನು. ನಮಗೆ ಎಷ್ಟು ನೋವಾದರೂ ತಡೆದುಕೊಳ್ಳಬಹುದು, ಆದರೆ ಮಕ್ಕಳಿಗೆ ಚೂರು ನೋವಾದರೂ ನಮ್ಮಿಂದ ಸಹಿಸಲು ಸಾಧ್ಯವಿಲ್ಲ ಅಲ್ವಾ. ನನಗೆ ಸಿಕ್ಕ ಡಾಕ್ಟರ್ ಕೂಡ ದೇವರಂಥ ಮನುಷ್ಯ. ಇನ್ನೂ ಚಿಕ್ಕ ವಯಸ್ಸಿನ ಡಾಕ್ಟರ್, ಸುಮಾರು 27-28 ವರ್ಷ ಇರಬಹುದು ಅಷ್ಟೇ. ಅವರ ಸಲಹೆ ಸೂಚನೆಗಳನ್ನು ತಪ್ಪದೇ ಪಾಲಿಸುತ್ತಿದ್ದೆವು. ನಮ್ಮ ಕಷ್ಟ ತಿಳಿದು ಅವರೇ ನಿಮಗೆ ಏನೇ ಸಹಾಯ ಬೇಕಿದ್ದರೂ ಕೇಳಿ ಅಂತ ಹೇಳಿ ವಾರಕ್ಕೊಮ್ಮೆ ಅಥವಾ 2-3 ಸಲ ಕೂಡ ಎಮರ್ಜೆನ್ಸಿ ಟೈಮ್ನಲ್ಲಿ ಕೂಡ ಬಂದು ಸಿಂಧು ಮತ್ತು ಮಗುವನ್ನು ನೋಡಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಹೊಸ ಮೆಡಿಸಿನ್ ಕೊಟ್ಟು ಹೋಗುತ್ತಿದ್ದರು. ಮುಂದೆ ನಮ್ಮ ಮಗಳ ಬಾಳಿಗೆ ಅವರು ಬೆಳಗಾಗುತ್ತಾರೆ ಅಂತ ಅಂದು ತಿಳಿದಿರಲಿಲ್ಲ. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಸ್ಟೇ ಟ್ಯೂನ್ ವಿತ್ ರೇಖಾ ಸ್ಟೋರಿ ಟೈಮ್. ಕೇಳಿ ಆನಂದಿಸಿ, ಪ್ರೋತ್ಸಾಹಿಸಿ. ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.